ಇಗೋ ಕರ್ತನಾದ ಯೇಸುವೆ, ನಿಮ್ಮ ಪರಿಶುದ್ಧ ನಾಮದ ಮಹಿಮೆಗಾಗಿ ನಮ್ಮನ್ನು ಕರೆದು ದೇವರೇ, ಈ ಸ್ಥಳದಲ್ಲಿ ಆಲಯವನ್ನು ಕೊಟ್ಟು ದೇವರೇ, ನಿಮ್ಮ ಪ್ರಜೆಗಳಾಗಿ ನಮ್ಮನ್ನು ಕರೆದು ನೇಮಿಸಿದ ನಿನ್ನ ಮಹಾಪ್ರೀತಿಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಮತ್ತೊಂದು ಭಾನುವಾರ ನಿಮ್ಮ ಸನ್ನದಿಯಲ್ಲಿ ಬರುವಂತೆಯೂ ಕರ್ತನೆ, ನಿಮ್ಮನ್ನು ಸ್ತುತಿಸುವಂತೆಯೂ, ನಿಮ್ಮನ್ನು ಆರಾಧಿಸುವಂತೆಯೂ, ನಿಮ್ಮನ್ನು ಮಹಿಮೆ ಪಡಿಸುವಂತೆಯೂ ನಮಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಈ ದಿನದಲ್ಲಿ ಅರ್ಪಿಸುವಂತ ಸ್ತುತಿ ಆರಾಧನೆ ಸ್ವರ್ಗ ಸಿಂಹಾಸನದಲ್ಲಿ ದೇವರಿಗೆ ಸ್ವೀಕಾರ್ಯವಾಗಿರಲಿ. ದೇವರೇ, ಕಾಯೇನನ ಯಜ್ಞವನ್ನು ದೇವರು ಮೆಚ್ಚಲಿಲ್ಲ, ಆದರೆ ಹಾಬೇಲಿನ ಯಜ್ಞವನ್ನು ದೇವರು ಮೆಚ್ಚಿದನು ಎಂದು ನಾವು ಓದುತ್ತಾ ಇದೆ. ದೇವರೇ, ನೀವು ಮೆಚ್ಚದ ಆರಾಧನೆ ನಾವು ಅರ್ಪಿಸದೆ, ದೇವರೇ ನಿಮಗೆ ಇಷ್ಟ ಇಲ್ಲದ ಆರಾಧನೆ ನಾವು ಅರ್ಪಿಸದೆ, ಹಾಬೇಲಿನ ಹಾಗೆ ನಿಮಗೆ ಮೆಚ್ಚುಗೆಯಾದ ಆರಾಧನೆ ಮಾಡುವಂತೆ ನಮಗೆ ಸಹಾಯ ಮಾಡಿರಿ. ಸ್ವರ್ಗ ಸಂತೋಷಿಸುವಂತ ಆರಾಧನೆ ಮಾಡುವಂತೆ ದೇವರೇ ನೀವು ಕೃಪೆ ಮಾಡಿರಿ ಎಂದು ಪ್ರಾರ್ಥಿಸುತ್ತೇನೆ. ಅಪ್ಪ, ನಿನ್ನ ಪಾದ ಸನ್ನಿಧಿಯಲ್ಲಿ ಕೊಯರ್ ಟೀಮಲ್ಲಿ ಇರುವಂಥ ಎಲ್ಲ ಮಕ್ಕಳನ್ನು ನಿನ್ನ ಕರಗಳಲ್ಲಿ ಕೊಡುತ್ತೇನೆ. ಎಲ್ಲ ಕಾರ್ಯಗಳು ಪವಿತ್ರಾತ್ಮನ ಹತೋಟಿಯಲ್ಲಿ ನಡೆಯಲಿ, ದೇವರ ಆತ್ಮನ ಇಚ್ಛೆಯೆಂದೇ ನಡೆಯಲಿ. ಯೇಸುವೇ, ನಿಮ್ಮ ಆತ್ಮ ಸಾನ್ನಿಧ್ಯದಲ್ಲಿ ಎಲ್ಲ ಕಾರ್ಯಗಳು ನಡೆಯುವುದಾಗಿರಲಿ. ನಿನ್ನ ಪಾದ ಬಳಿಯಲ್ಲಿ ತಗ್ಗಿಸಿಕೊಳ್ಳುತ್ತೇನೆ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್, ಆಮೇನ್, ಆಮೇನ್. ರಕ್ಷಣೆಯ ನಿತ್ಯವೂ ನೀಡಿದೆ, ಧೂಳಲ್ಲಿದ ನನ್ನನ್ನು ಮೇಲೆತ್ತಿದೆ. ನೀನು ಸಾಕು ಸಾಕು ನನಗೆ, ನಿನ್ನ ಪ್ರೀತಿ ಬೇಕು ನನಗೆ, ನಿನ್ನ ಮಹಿಮೆ ತಿಳಿಯಲೆಂದೇ ನಿನ್ನ ಬಳಿಗೆ ಓಡಿ ಬಂದೆ. ನೀನು ಸಾಕು ಸಾಕು ನನಗೆ, ನಿನ್ನ ಪ್ರೀತಿ ಬೇಕು ನನಗೆ, ನಿನ್ನ ಮಹಿಮೆ ತಿಳಿಯಲೆಂದೇ ನಿನ್ನ ಬಳಿಗೆ ಓಡಿ ಬಂದೆ. ರಕ್ಷಣೆಯ ನಿತ್ಯವೂ ನೀಡಿದೆ, ಧೂಳಲ್ಲಿದ್ದ ನನ್ನನ್ನು ಮೇಲೆತ್ತಿದೆ. ರಕ್ಷಣೆಯ ನಿತ್ಯವೂ ನೀಡಿದೆ, ಧೂಳಲ್ಲಿದ್ದ ನನ್ನನ್ನು ಮೇಲೆತ್ತಿದೆ. ಕಣ್ಮಣಿಯಂತೆ ಕಾಯುವ ದೇವಾ, ನಿನ್ನ ಬಿಟ್ಟು ಹೋಗಲಾರೆ, ನೀನೊಬ್ಬನೇ ನನಗೆ ಎಲ್ಲವೂ. ಅಲ್ಪಳಾದ ನನ್ನ ಮೇಲೆ ಅಧಿಕವಾಗಿ ಪ್ರೀತಿ ಮಾಡಿ ಪ್ರತಿದಿನವೂ ಕಾಯುತ್ತಿರುವೆ. ಕಣ್ಮಣಿಯಂತೆ ಕಾಯುವ ದೇವಾ, ನಿನ್ನ ಬಿಟ್ಟು ಹೋಗಲಾರೆ, ನೀನೊಬ್ಬನೇ ನನಗೆ ಎಲ್ಲವೂ. ಅಲ್ಪಳಾದ ನನ್ನ ಮೇಲೆ ಅಧಿಕವಾಗಿ ಪ್ರೀತಿ ಮಾಡಿ ಪ್ರತಿದಿನವೂ ಕಾಯುತ್ತಿರುವೆ. ನನ್ನ ಉಸಿರು ನೀನೇ ಯೇಸುವೇ, ನೀನೇ ನನ್ನ ಜೀವವೇ, ನೀನೇ ನನ್ನ ಯೇಸುವೇ, ನನ್ನ ಉಸಿರು ನೀನೇ ಯೇಸುವೇ, ನೀನೇ ನನ್ನ ಜೀವ
ಕಂಡ ದೇವ ನಿನ್ನಲ್ಲಿಯೇ ಭರವಸವಿಡುವೆ ನಿನ್ನ ಮಾತ್ರವೇ ಎಂದಿಗೂ ಪ್ರೀತಿಸುವೆ ಕೊರತೆಗಳನ್ನು ನೀಗಿಸಿ ಸಂತೋಷದಿಂದಿರುವಂತೆ ಯಾವಾಗಲೂ ಜೊತೆಯಲ್ಲೇ ನೀನಿರುವೆ ನನ್ನ ಕಣ್ಣೀರ ಕಂಡ ದೇವ ನಿನ್ನಲ್ಲಿಯೇ ಭರವಸವಿಡುವೆ ನಿನ್ನ ಮಾತ್ರವೇ ಎಂದಿಗೂ ಪ್ರೀತಿಸುವೆ ಕೊರತೆಗಳನ್ನು ನೀಗಿಸಿ ಸಂತೋಷದಿಂದಿರುವಂತೆ ಯಾವಾಗಲೂ ಜೊತೆಯಲ್ಲಿ ನೀನಿರುವೆ ನನ್ನ ಆಸೆಯು ನೀನೇ ಯೇಸುವೇ ನೀನೇ ನನ್ನ ಬಯಕೆಯು ನೀನೇ ಯೇಸುವೇ ನೀನೇ ನನ್ನ ಆಸೆಯು ನೀನೇ ಯೇಸುವೇ ನೀನೇ ನನ್ನ ಬಯಕೆಯು ನೀನೇ ಯೇಸುವೇ ನೀನೇ ನೀನೇ ಪರಿಶುದ್ಧ ಪರಿಶುದ್ಧನು ನನ್ನೇಸುವೆ ಪರಿಶುದ್ಧನು ತೆರೆದ ಹೃದಯದಿಂದ ಹಾರಾಧಿಸುವೆ ನನ್ನೇಸುವೆ ಪರಿಶುದ್ಧನು ನೀನೆ ಪರಿಶುದ್ಧ ಪರಿಶುದ್ಧನು ನನ್ನೇಸುವೆ ಪರಿಶುದ್ಧನು ತೆರೆದ ಹೃದಯದಿಂದ ಹಾರಾಧಿಸುವೆ ನನ್ನೇಸುವೆ ಪರಿಶುದ್ಧನು ನೀನೇ ಪರಿಶುದ್ಧ ಪರಿಶುದ್ಧನು ನನ್ನೇಸುವೆ ಪರಿಶುದ್ಧನು ತೆರೆದ ಹೃದಯದಿಂದ ಹಾರಾಧಿಸುವೆ ನನ್ನೇಸುವೆ ಪರಿಶುದ್ಧನು ನೀನೆ ಸಾಕು ಸಾಕು ನನಗೆ ನಿನ್ನ ಪ್ರೀತಿ ಬೇಕು ನನಗೆ ನಿನ್ನ ಮಹಿಮೆ ತಿಳಿಯಲೆಂದೇ ನಿನ್ನ ಬಳಿಗೆ ಓಡಿ ಬಂದೆ ನೀನೆ ಸಾಕು ಸಾಕು ನನಗೆ ನಿನ್ನ ಪ್ರೀತಿ ಬೇಕು ನನಗೆ ನಿನ್ನ ಮಹಿಮೆ ತಿಳಿಯಲೆಂದೇ ನಿನ್ನ ಬಳಿಗೆ ಓಡಿ ಬಂದೆ ರಕ್ಷಣೆಯ ನಿತ್ಯವೂ ನೀಡಿದೆ ಧೂಳಲ್ಲಿದ ನನ್ನನ್ನು ಮೇಲೆತ್ತಿದೆ ರಕ್ಷಣೆಯ ನಿತ್ಯವೂ ನೀಡಿದೆ ಧೂಳಲ್ಲಿದ ನನ್ನನ್ನು ಮೇಲೆತ್ತಿದೆ ಅಸಾಧ್ಯವಾದದ್ದು ಒಂದು ಇಲ್ಲ ನನ್ನ ಶಕ್ತಾನದವನ ಮುಖಾಂತರ ಅಸಾಧ್ಯವಾದದ್ದು ಒಂದು ಇಲ್ಲ ನನ್ನ ಶಕ್ತಾನದವನ ಮುಖಾಂತರ ಬುದ್ಧಿಗೆ ಮಿಗಿಲಾದ ಅದ್ಭುತ ಮಾಡ ನನ್ನ ದೇವರು ಶಕ್ತನು ಬುದ್ಧಿಗೆ ಮಿಗಿಲಾದ ಅದ್ಭುತ ಮಾಡ ನನ್ನ ದೇವರು ಶಕ್ತನು ಸಾಧ್ಯವೇ ಎಲ್ಲ ಸಾಧ್ಯ
ಮೇಲಾದ ದಿವ್ಯ ಸಮಾಧಾನ ನನ್ನ ಯೇಸು ನನಗೆ ಕೊಡುವನು. ಬುದ್ಧಿಗೆ ಮೇಲಾದ ದಿವ್ಯ ಸಮಾಧಾನ ನನ್ನ ಯೇಸು ನನಗೆ ಕೊಡುವನು. ಸಾಧ್ಯವೇ ಎಲ್ಲ ಸಾಧ್ಯವೇ ನನ್ನೇಶುವಿನಿಂದ ಸಾಧ್ಯವೇ. 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 ಸೈತಾನ ಶಕ್ತಿಯ ಜಯಿಸುವೆನು, ವಾಕ್ಯದ ಬಲದಿಂದ ಜಯಿಸುವೆನು. ಸೈತಾನ ಶಕ್ತಿಯ ಜಯಿಸುವೆನು, ವಾಕ್ಯದ ಬಲದಿಂದ ಜಯಿಸುವೆನು. ಸೈತಾನ ಬಾಯಿಗಳನ್ನು ತೆರೆದಿರಿ. ವಾಕ್ಯದ ಬಲದಿಂದ ಜಯಿಸುವೆನು, ಸೈತಾನ ಶಕ್ತಿಯ ಜಯಿಸುವೆನು, ವಾಕ್ಯದ ಬಲದಿಂದ ಜಯಿಸುವೆನು. ಬುದ್ಧಿಗೆ ಮೇಲಾದ ಶಕ್ತಿಯ ನೀಡಲು ಸರ್ವಶಕ್ತನಾದ ದೇವರು. ಬುದ್ಧಿಗೆ ಮೇಲಾದ ಶಕ್ತಿಯ ನೀಡಲು ಸರ್ವಶಕ್ತನಾದ ದೇವರು. ಸಾಧ್ಯವೇ ಎಲ್ಲ ಸಾಧ್ಯವೇ ನನ್ನೇಶುವಿನಿಂದ ಸಾಧ್ಯವೇ. 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 ಸೈತಾನ ಶಕ್ತಿಯ ಜಯಿಸುವೆನು, ವಾಕ್ಯದ ಬಲದಿಂದ ಜಯಿಸುವೆನು. ಸೈತಾನ ಶಕ್ತಿಯ ಜಯಿಸುವೆನು, ವಾಕ್ಯದ ಬಲದಿಂದ ಜಯಿಸುವೆನು. ಸೈತಾನ ಬಾಯಿಗಳು ತಿಳಿದಿರು. ವಾಕ್ಯದ ಬಲದಿಂದ ಮತ್ತೊಂದು ಸಾರಿ ಹೇಳು ಜೋರಾಗಿ. ಸೈತಾನ ಶಕ್ತಿಯ ನಿಮ್ಮ ಕುಟುಂಬದಲ್ಲಿ ಏನೇನಿದೆಯೋ ಹೇಳಿ. ವಾಕ್ಯದ ಬಲದಿಂದ ಜಯಿಸುವೆನು, ಸೈತಾನ ಶಕ್ತಿಯ ಜಯಿಸುವೆನು, ವಾಕ್ಯದ ಬಲದಿಂದ ಜಯಿಸುವೆನು. ಸೈತಾನ ಶಕ್ತಿಯ ಜಯಿಸುವೆನು, ವಾಕ್ಯದ ಬಲದಿಂದ ಜಯಿಸುವೆನು. ಬುದ್ಧಿಗೆ ಮೇಲಾದ ಶಕ್ತಿಯ ನೀಡಲು ಸರ್ವಶಕ್ತನಾದ ದೇವರು. ಬುದ್ಧಿಗೆ ಮೇಲಾದ ಶಕ್ತಿಯ ನೀಡಲು ಸರ್ವಶಕ್ತನಾದ ದೇವರು. ಸಾಧ್ಯವೇ ಎಲ್ಲ ಸಾಧ್ಯವೇ ನನ್ನೇಶುವಿನಿಂದ ಸಾಧ್ಯವೇ. ಸಾಧ್ಯವೇ ಎಲ್ಲ ಸಾಧ್ಯವೇ ನನ್ನೇಶುವಿನಿಂದ ಸಾಧ್ಯವೇ. ಸಾಧ್ಯವೇ ಎಲ್ಲ ಸಾಧ್ಯವೇ ನನ್ನೇಶುವಿನಿಂದ ಸಾಧ್ಯವೇ. ಸಾಧ್ಯವೇ ಎಲ್ಲ ಸಾಧ್ಯವೇ
ದೇವರಿಗೆ ಎಲ್ಲವೂ ಸಾಧ್ಯ. ಜೋರಾಗಿ ನಿಮ್ಮ ಯಾವ ವಿಷಯಗಳಿಗೆ ಸಾಧ್ಯವಾಗಬೇಕು ಜೋರಾಗಿ ಚಪ್ಪಾಳೆಯನ್ನು ತಟ್ಟುತ್ತಾ ಹೇಳಿ, ಯೇಸುವಿನಿಂದ ಸಾಧ್ಯವೇ, ಸಾಧ್ಯವೇ, ಎಲ್ಲ ಸಾಧ್ಯವೇ, ನನ್ನ 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 ಯೇಸುವಿನಿಂದ ಸಾಧ್ಯವೇ. ಸೈತಾನ ಶಕ್ತಿಯ ಜಯಿಸುವೆನು, ವಾಕ್ಯದ ಬಲದಿಂದ ಜಯಿಸುವೆನು, ಸೈತಾನ ಶಕ್ತಿಯ ಜಯಿಸುವೆನು, ವಾಕ್ಯದ ಬಲದಿಂದ ಜಯಿಸುವೆನು, ಸೈತಾನ ಜಯಿಸುವೆನು, ವಾಕ್ಯದ ಬಲದಿಂದ ಜಯಿಸುವೆನು, ಸೈತಾನ ಶಕ್ತಿಯ ಜಯಿಸುವೆನು, ವಾಕ್ಯದ ಬಲದಿಂದ ಜಯಿಸುವೆನು. ಬುದ್ಧಿಗೆ ಮೇಲಾದ ಶಕ್ತಿಯ ನೀಡಲು ಸರ್ವಶಕ್ತನಾದ ದೇವರು, ಬುದ್ಧಿಗೆ ಮೇಲಾದ ಶಕ್ತಿಯ ನೀಡಲು ಸರ್ವಶಕ್ತನಾದ ದೇವರು, ಸಾಧ್ಯವೇ, ಎಲ್ಲ ಸಾಧ್ಯವೇ, ನನ್ನ ಯೇಸುವಿನಿಂದ ಸಾಧ್ಯವೇ, 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 ಸಾಧ್ಯವೇ, ಎಲ್ಲ ಸಾಧ್ಯವೇ, ನನ್ನ ಯೇಸುವಿನಿಂದ ಸಾಧ್ಯವೇ. ನಿಮ್ಮಿಂದ ಎಲ್ಲವೂ ಸಾಧ್ಯ ಕರ್ತನಪ್ಪ ದೇವರೇ. ಯೇಸು ಎಲ್ಲರೂ ಹೃದಯಪೂರ್ವಕವಾಗಿ ಅಪ್ಪ ದೇವರೇ ಅವರ ಜೀವಿತದಲ್ಲಿ ಆಗಬೇಕಿರೋ ವಿಷಯವನ್ನ ಎಲ್ಲ ಹೇಳಿ, ಸಾಧ್ಯವೇ, ಎಲ್ಲ ಸಾಧ್ಯವೇ, ನನ್ನ ಯೇಸುವಿನಿಂದ ಎಲ್ಲ ಸಾಧ್ಯವೇ ಅಂತ ಹೇಳಿರುವಾಗಲೂ ಕರ್ತನೇ ಅಪ್ಪ, ಇಲ್ಲಿ ಕೂಡಿ ಬಂದಿರೋ ಮಕ್ಕಳು ಯಾವ್ಯಾವ ವಿಷಯದಲ್ಲಿ ಬೇಡಿಕೊಂಡಿದ್ದಾರಪ್ಪ, ಅವರ ಕುಟುಂಬಗಳಲ್ಲಿ ಅಪ್ಪ ವಾಗ್ದಾನಗಳು ಕರ್ತನೇ ಈ ಹಾಡಿನ ಪ್ರಕಾರ ನೆರವೇರುವುದಕ್ಕಾಗಿ ನಾವು ನಿಮ್ಮನ್ನು ವಂದಿಸ್ತಾ ಇದ್ದೇವೆ ಕರ್ತನೇ. ಪರಿಶುದ್ಧಾತ್ಮನೇ ಅಪ್ಪ, ಒಬ್ಬೊಬ್ಬರ ಜೀವಿತದಲ್ಲಿ ಅಸಾಧ್ಯವಾದ ಕಾರ್ಯಗಳನ್ನು ನೀನು ಸಾಧ್ಯವಾಗಿ ಮಾಡುವಾತನು ನೀನು ಆಗಿದೆಯಲ್ಲ ಕರ್ತನೆಪ್ಪ, ನಿನ್ನನ್ನು ವಂದಿಸ್ತಾ ಇದ್ದೇನೆಪ್ಪ. ಪರಿಶುದ್ಧಾತ್ಮನೆಪ್ಪ ಅಪ್ಪ, ಮುಂದಿನ ಸಮಯವನ್ನು ಆರಾಧನೆಗಾಗಿ ಸಮರ್ಪಿಸ್ತಾ ಇದ್ದೇವೆ ಕರ್ತನೆ. ಸ್ತೋತ್ರ ದೇವರೇ, ಸ್ತೋತ್ರ ದೇವರೇ, ಸ್ತೋತ್ರ ದೇವರೇ, ಸ್ತೋತ್ರ ದೇವರೇ. ವಂದನೆ, 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 ವಂದನೆ. ನಾನೇ
ಪಾತ್ರನೇ ಏಸಯ್ಯ ನನ್ನ ಗಣನೀಯನೇ ಏಸಯ್ಯ ನನ್ನ ಮಹನೀಯನೇ ಏಸಯ್ಯ ನನ್ನ ಆರಾಧ್ಯನೇ ಏಸಯ್ಯ ನನ್ನ ಸ್ತುತಿ ಪಾತ್ರನೇ ಏಸಯ್ಯ ನನ್ನ ಗಣನೀಯನೇ ಏಸಯ್ಯ ನನ್ನ ಮಹನೀಯನೇ ಏಸಯ್ಯ ನನ್ನ ಆರಾಧ್ಯನೇ ಹೆಚ್ಚಾಗಿ ಪ್ರೀತಿಸಿ ನಿನ್
ಪಾತ್ರನೇ ಯೇಸಯ್ಯ ನನ್ನ ಗಣನೀಯನೇ ಯೇಸಯ್ಯ ನನ್ನ ಮಹನೀಯನೇ ಯೇಸಯ್ಯ ನನ್ನ ರಾಧ್ಯನೇ ಯೇಸಯ್ಯ ನನ್ನ ಸ್ತುತಿ ಪಾತ್ರನೇ ಯೇಸಯ್ಯ ನನ್ನ ಗಣನೀಯನೇ ಯೇಸಯ್ಯ ನನ್ನ ಏಸಯ್ಯಪ್ಪ, ನೀನು ಸ್ತುತಿ ಪಾತ್ರನು, ನೀನು ಗಣನೀಯನು, ನೀನು ಮಹನೀಯನು, ನೀನು ಆರಾಧ್ಯನು. ಯೇಸುವೆಪ್ಪ, ನೀನು ಋಣವ ತೀರಿಸಲು ಸಾಧ್ಯವಿಲ್ಲಪ್ಪ. ದೇವರೇ, ನಾವು ಹೃದಯದಿಂದಪ್ಪ ಅಪ್ಪ ಜೀವನದಿಂದ ಸಮಸ್ತದಿಂದ ನಿಮ್ಮನ್ನು ಆರಾಧಿಸುತ್ತೇವೆ ಕರ್ತನೆಪ್ಪ. ಅಪ್ಪ, ನೀನು ಮಾಡಿರುವಂತಪ್ಪ, ನೀವು ನಮಗೋಸ್ಕರ ಕೊಟ್ಟಿರುವಂಥ ಅಪ್ಪ ಬಲಿತ್ಯಾಗವನ್ನು ದೇವರಪ್ಪ ಅಪ್ಪ ನಾವು ತೀರಿಸಲು ಸಾಧ್ಯವಿಲ್ಲ. ಆದರೆ ಕರ್ತನೆಪ್ಪ ಅಪ್ಪ ಸಮಸ್ತದಿಂದ ನಮ್ಮ ಜೀವನದಿಂದ ಕರ್ತನೆ ನಿಮ್ಮನ್ನು ಆರಾಧಿಸುತ್ತೇವೆ ಕರ್ತನೆ. ಪರಿಶುದ್ಧಾತ್ಮನೆಪ್ಪ, ನೀನು ಮಹನೀಯನು, ನೀನು ಗಣನೀಯನು, ನೀನು ಆರಾಧ್ಯನು ಕರ್ತನೆಪ್ಪ. ನಿನ್ನ ನಾಮವನ್ನು ನೆನೆಸಿ ಕರ್ತನೆ, ನೀನು ಮಾಡಿರುವಂಥ ಒಂದೊಂದು ಉಪಕಾರಗಳನ್ನು ನೆನೆಸುತ್ತೇವೆಪ್ಪ. ಎಷ್ಟೋ ಪ್ರಾಣಾಪಾಯದಿಂದ, ಎಷ್ಟೋ ರೋಗಗಳಿಂದ, ಎಷ್ಟೋ ಕಷ್ಟ ದುಃಖ ವೇದನೆ ಸಾಲಗಳಿಂದ ಬಿಡಿಸಿ ಕರ್ತನೆ ಈ ದಿನದಲ್ಲಿ ಅಪ್ಪ ನಿನ್ನನ್ನು ಆರಾಧಿಸುವಂತೆ ಅಪ್ಪ ನಿನ್ನ ಋಣವನ್ನು ತೀರಿಸಲು ಸಾಧ್ಯವಿಲ್ಲಪ್ಪ. ಅಪ್ಪ ಬದಲೇನು ನಿಮಗೆ ಕೊಡಲು ಸಾಧ್ಯವಿಲ್ಲಪ್ಪ. ಆದರೆ ನಮ್ಮ ಜೀವನದಿಂದ ನಮ್ಮ ಸಮಸ್ತದಿಂದ ನಿಮ್ಮನ್ನು ಆರಾಧಿಸುತ್ತೇವೆ ಕರ್ತನೆ. ಪರಿಶುದ್ಧಾತ್ಮನೆಪ್ಪ, ಈ ಆರಾಧನೆಯನ್ನಪ್ಪ ನಿಮ್ಮ ಕರಗಳಲ್ಲಿ ಒಪ್ಪಿಸ್ತೇನಪ್ಪ. ಅಪ್ಪ ಈ ಆರಾಧನೆಯಲ್ಲಿ ಕರ್ತನೆ ನೀವು ನಮ್ಮ ಜೊತೆಯಲ್ಲಿದ್ದು ನಡೆಸಿದಕ್ಕಾಗಿ ಸ್ತೋತ್ರಪ್ಪ. ಇಲ್ಲಿ ಕೂಡಿ ಬಂದಿರುವ ಎಲ್ಲ ಮಕ್ಕಳನ್ನು ಕೂಡಪ್ಪ ನಿಮ್ಮ ಕರಗಳಲ್ಲಿ ಒಪ್ಪಿಸ್ತಾ ಇದ್ದೇನಪ್ಪ. ಅಪ್ಪ ಈ ಆರಾಧನೆ ಪ್ರಾರಂಭ ಮೊದಲುಗೊಂಡು ಅಂತ್ಯದವರೆಗೂ ಕೂಡ ಕರ್ತನೆ ನಮ್ಮನ್ನು ನಡೆಸಿಕೊಂಡು ಬಂದಂತಹ ನಿಮ್ಮ ಕೃಪೆಗಾಗಿ ನಾನು ವಂದಿಸ್ತಾ ಇದ್ದೇನಪ್ಪ. ಮುಂದಿನ ಕೀರ್ತನೆ ಭಾಗವನ್ನು, ವಾಕ್ಯದ ಭಾಗವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸ್ತಾ ಇದ್ದೇನೆ. ಎಲ್ಲ ಸ್ತುತಿ ಘನ ಮಹಿಮೆ ಎಲ್ಲವೂ ನಿಮ್ಮೊಬ್ಬರಿಗೆ ಸಲ್ಲಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ. ಹಲ್ಲೆಲೂಯಾ. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ದಾನಿಯೇಲ್ ಪ್ರವಾದಿಯ ಪುಸ್ತಕ 10ನೇ ಅಧ್ಯಾಯ 12 ಮತ್ತು 13 ವಾಕ್ಯ ಓದಿಕೊಳ್ಳೋಣ. ಆಮೇಲೆ ಅವನು ನನಗೆ, ದಾನಿಯೇಲನೇ, ಭಯಪಡಬೇಡ. ನೀನು ದೈವ ಸಂಕಲ್ಪವನ್ನು ವಿಮರ್ಶಿಸುವುದಕ್ಕೂ ನಿನ್ನನ್ನು ನಿನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೂ ಮನಸ್ಸಿಟ್ಟ ಮೊದಲನೆಯ ದಿನದಲ್ಲಿಯೇ ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತು. ಆ ವಿಜ್ಞಾಪನೆಯ ನಿಮಿತ್ತವೇ ನಾನು ಬಂದೆನು. ಪಾರಸಿಯ ರಾಜ್ಯದ ದಿವ್ಯಪಾಲಕನು 21 ದಿವಸ ನನ್ನನ್ನು ತಡೆಯಲು, ಇಗೋ, ಪ್ರಧಾನ ದಿವ್ಯಪಾಲಕರಲ್ಲೊಬ್ಬನಾದ ಮಿಕಾಯೇಲನು ನನ್ನ ಸಹಾಯಕ್ಕೆ ಬಂದನು. ಅಲ್ಲಿ ಪಾರಸಿಯ ರಾಜನ ಸಂಗಡ ಹೋರಾಡಿ ಉಳಿದುಕೊಂಡು ಅಂತ್ಯಕಾಲದಲ್ಲಿ ನಿನ್ನ ಜನರಿಗಾಗುವ ಗತಿಯನ್ನು ನಿನಗೆ ತಿಳಿಸುವುದಕ್ಕೋಸ್ಕರ ಬಂದೆನು. ಪ್ರೈಸ್ ಗಾಡ್. ದೇವರಿಗೆ ಸ್ತೋತ್ರವಾಗಲಿ. ಉಪವಾಸದ ದಿನಗಳಲ್ಲಿ ದಾನಿಯೇಲಿನ ಉಪವಾಸ ಮಾಡುವ ದಿವಸಗಳು, ವ್ರತಕಾಲ ಅಂತ ಹೇಳುವಾಗ ದಾನಿಯೇಲನ ಉಪವಾಸ. ದಾನಿಯೇಲನ ಉಪವಾಸದಲ್ಲಿ 3 ವಾರ ದಾನಿಯೇಲನು ರುಚಿ ಪದಾರ್ಥವನ್ನಾಗಲಿ ಮಾಂಸವನ್ನಾಗಲಿ ಮತ್ತು ದ್ರಾಕ್ಷಾರಸವನ್ನಾಗಲಿ ಉಪಯೋಗಿಸದೆ ಅವರು ಬರೀ ಶಾಖ ಭೋಜನ ಊಟ ಮಾಡಿದರು. ವಿಶೇಷ ಪದಾರ್ಥಗಳು ಅದನ್ನು ತ್ಯಾಗ ಮಾಡಿದರು. ಇದು ದಾನಿಯೇಲನ ಉಪವಾಸ ಎಂಬುದು. ಓಕೆ, ಸರಿ. ಈ ದಾನಿಯೇಲನು ಈ ವಿಧವಾಗಿ ಉಪವಾಸ ಮಾಡಿದ ಮೇಲೆ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತ್ತು. ಹಾಲೇಲುಯಾ, ಹಾಲೇಲುಯಾ. ಒಂದು ಸಾರಿ ಕೂಡ ಪಕ್ಕದಲ್ಲಿ ಇರೋರಿಗೆ ಹೇಳಿ, ನಿಮ್ಮ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತ್ತು. ದಾನಿಯೇಲನ ವಿಜ್ಞಾಪನೆ ದೇವರಿಗೆ ಯಾವಾಗ ಮುಟ್ಟಿದೆ ಎಂಬುದು ನಾವು ತಿಳ್ಕೊಂಡಿದ್ರೆ ನಮ್ಮ ವಿಜ್ಞಾಪನೆಯು ಮುಟ್ಟುತ್ತದೆ. ಹಾಲೆಲೂಯಾ. ದಾನಿಯೇಲನ ಬಗ್ಗೆ ಹೇಳಿದ, ನಿನ್ನ ವಿಜ್ಞಾಪನೆ ದೇವರಿಗೆ
ಮುಟ್ಟಿತು. ಆದರೆ ಆ ವಿಜ್ಞಾಪನೆ ಮುಟ್ಟಿಕೊಳ್ಳಲಿಕ್ಕೆ ದಾನಿಯೇಲನು ಮಾಡಿದ ಸಿದ್ಧತೆ ನಾವು 2ನೇ ವಾಕ್ಯದಲ್ಲಿ ಓದೋಣ. 10ನೇ ಅಧ್ಯಾಯದ 2ನೇ ವಾಕ್ಯ. ಆ ಕಾಲದಲ್ಲಿ ದಾನಿಯೇಲನಾದ ನಾನು 3 ವಾರ ಶೋಕಿಸುತ್ತಿದ್ದೆನು. 3 ವಾರ ಮುಗಿಯುವ ತನಕ ನಾನು ರುಚಿ ಪದಾರ್ಥವನ್ನು ತಿನ್ನಲಿಲ್ಲ, ಮಾಂಸವನ್ನು ದ್ರಾಕ್ಷಾರಸವನ್ನು ನನ್ನ ಬಾಯಿಗೆ ಹಾಕಲಿಲ್ಲ, ಎಣ್ಣೆಯನ್ನು ಹಚ್ಚಿಕೊಳ್ಳಲಿಲ್ಲ. ಹಲ್ಲೆಲೂಯಾ. ಈಗ ಆ ಕಾಲದಲ್ಲಿ ಶೋಕಿಸುತ್ತಾ ಇದ್ದೇನು ಅಂತ ಹೇಳಿದರೆ, ಯೆರೂಸಲೇಮಿನ ಬಗ್ಗೆ ಯೋಚಿಸುತ್ತಾ, ದೇವರ ಆಲಯ ಇರುವಂಥ ಯೆರೂಸಲೇಮು, ದೇವರ ಪಟ್ಟಣವೆಂದು ಕರೆಯಲ್ಪಡುವಂಥ ಯೆರೂಸಲೇಮು, ಆ ಯೆರೂಸಲೇಮ್ ಪಟ್ಟಣವು ಹಾಳು ಬಿದ್ದಿದೆ, ಯೆರೂಸಲೇಮಿನ ದೇವಾಲಯವನ್ನು ಹಾಳು ಬಿದ್ದಿದೆ, ಮತ್ತು ಅಲ್ಲಿರುವಂಥ ಅನೇಕ ಯಹೂದ್ಯರು ತನ್ನ ಜನಾಂಗಗಳು ಬೇರೆ ದೇಶದಲ್ಲಿ ಸೆರೆಯವರಾಗಿ ಬೇರೆ ಕಡೆಗಳಲ್ಲಿ ಇರುವಾಗ ಈ ವಿಷಯವನ್ನು ನೆನೆಸಿ ದಾನಿಯೇಲನು ಶೋಕಿಸುತ್ತಾನೆ. ಹಲ್ಲೆಲೂಯಾ. ನಮ್ಮ ಸಬ್ಜೆಕ್ಟ್ ಏನು? ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತು. ನಮ್ಮ ವಿಜ್ಞಾಪನೆ ದೇವರಿಗೆ ಮುಟ್ಟಬೇಕೆಂದರೆ ಫಸ್ಟು ದಾನಿಯೇಲನ ಜೀವನದ ಒಂದು ಉಪಮೆಯಾಗಿ ನಾವು ತೆಗೆದುಕೊಳ್ಳುವಾಗ, ದಾನಿಯೇಲನ ವಿಜ್ಞಾಪನೆ ದೇವರಿಗೆ ಮುಟ್ಟಲಿಕ್ಕೆ ಮೊದಲನೆಯ ಕಾರ್ಯ, ಅವನು ತನ್ನ ಬಗೆಯಾಗಲಿ ತನ್ನ ಕುಟುಂಬದ ಬಗೆಯಾಗಲಿ ಶೋಕಿಸದೆ ತನ್ನ ಜನಾಂಗಗಳ ಬಗ್ಗೆ, ತನ್ನ ದೇವರ ಆಲಯದ ಬಗ್ಗೆ, ತನ್ನ ದೇವರ ಆಲಯ ಇರುವ ಪಟ್ಟಣದ ಬಗ್ಗೆ ಅವನು ಶೋಕಿಸಿ ದುಃಖ ಪಡುವಾಗ ಅವನ ಪ್ರಾರ್ಥನೆ ದೇವರಿಗೆ ಮುಟ್ಟಿದೆ. ರಿಕಬಾಲರ ಶಂತಾಲರ ಗಬ ರಿಗಬಾರ ಶಂತಾಲರ ಕಬಿಯ ಧೀರಿಕಮರ ಶತರ ಕಮಿಯರ. ನಿನ್ನ ಪ್ರಾರ್ಥನೆ ದೇವರಿಗೆ ಮುಟ್ಟಬೇಕಾಗಿ ನಿನ್ನ ಹೃದಯದ ಚಿಂತೆಗಳು ಅದು ದೇವರ ಬಗೆಯೂ ದೇವರ ಆಲಯದ ಬಗೆಯೂ ದೇವರ ಜನರ ಬಗ್ಗೆ ಆದರೆ ನಿನ್ನ ಪ್ರಾರ್ಥನೆ ದೇವರಿಗೆ ಮುಟ್ಟುತ್ತದೆ. ಹಲ್ಲೆಲೂಯಾ. ಅವನು ತನ್ನ ಜೀವನ ಬಗ್ಗೆ ಚಿಂತೆ ಮಾಡುತ್ತಾ ಇಲ್ಲ, ಯಾಕಂದರೆ ಅವನು ತನ್ನ ಜೀವನ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆಯೂ ಇಲ್ಲ. ಯಾಕಂದರೆ ಅವನು ರಾಜನ ಅರಮನೆಯಲ್ಲಿ ಅವನಿಗೆ ರಾಜ ಸೇವೆ ಮಾಡುವಂಥ ಕೆಲಸದಲ್ಲಿದ್ದಾನೆ. ಆವಾಗ ಅವನಿಗೆ ತಿನ್ನಲಿಕ್ಕೂ ಕುಡಿಯಲಿಕ್ಕೂ ತೊಂದರೆ ಇಲ್ಲ. ರಾಜನ ಅರಮನೆಯಲ್ಲಿ ಸೇವೆ ಮಾಡುವಾಗ ಅರಮನೆ ಭೋಜನ ಇದೆ ಅವನಿಗೆ. ಪ್ರಿಯ ದೇವರ ಮಕ್ಕಳಿರ, ಅದರಿಂದ ನೋಡಿ, ಈಗ ವರ್ಷಗಳಾಗಿ ಪ್ರಾರ್ಥನೆ ಮಾಡಿದೆ, ನನ್ನ ಪ್ರಾರ್ಥನೆಗೇನು ಉತ್ತರನೇ ಸಿಕ್ಕಿಲ್ಲ, ನನ್ನ ಕಷ್ಟ ಹಂಗೇನೇ ಇದೆ, ನನ್ನ ಜೀವನಕ್ಕೆ ಏನು ವ್ಯತ್ಯಾಸ ಬಂದಿಲ್ಲ, ಈ ಚರ್ಚಲ್ಲಿ ಬಂದಿದ್ದಕ್ಕೇನೋ ಸರಿ ಇಲ್ಲದಿರ್ಬೋದು, ಬೇರೆ ಚರ್ಚಕ್ಕೆ ಏನಾದರೂ ಸ್ವಲ್ಪ ಚೇಂಜ್ ಮಾಡಿ ನೋಡಿದರೆ ಏನಾದ್ರು ಆಗಬಹುದು ಅಂತ ಹೇಳಿದರೆ, ಇವತ್ತು ದೇವರಾತ್ಮ ಹೇಳ್ತಾ ಇದ್ದಾರೆ, ನಿನ್ನ ಪ್ರಾರ್ಥನೆ ವಿಜ್ಞಾಪನೆ ದೇವರಿಗೆ ಮುಟ್ಟಲಿಕ್ಕಾಗಿ ಫಸ್ಟು ನಿನ್ನ ಚಿಂತೆ, ನಿನ್ನ ಮನೆ, ನಿನ್ನ ಕುಟುಂಬ, ನಿನ್ನ ಕೆಲಸ, ನಿನ್ನ ಬಾಳು ಅಂತ ಯೋಚಿಸದೆ ನೀವು ದೇವರ ರಾಜ್ಯ, ದೇವರ ಜನ, ದೇವರ ಸಭೆ, ದೇವರ ಸೇವೆ ಎಂಬುದು ಅದು ಯೋಚಿಸು. ನಿನ್ನ ಪ್ರಾರ್ಥನೆ ಅಲ್ಲಿ ಮುಟ್ಟುತ್ತದೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ಇವತ್ತು ಕೇಳುವ ವಾಕ್ಯ ನೀವು ಸರಿಯಾಗಿ ಅರ್ಥ ಮಾಡಿ. ವರ್ಷಗಳಾಗಿ ಪ್ರಾರ್ಥನೆ ಮಾಡಿದೆ, ನನಗೆ ಉತ್ತರ ಸಿಗ್ತಾ ಇಲ್ಲ ಅಂತ ಹೇಳಿದರೆ, ನೀವು ಮೊದಲು ಇದೆಲ್ಲವೂ ಸಿಕ್ಕುತ್ತದೆ. ಇದು ವಾಕ್ಯ. ಹಲ್ಲೆಲೂಯಾ. ಅದರಿಂದ ಪ್ರಿಯರೇ, ಫಸ್ಟ್ ವಿಷಯ ಹೇಳ್ತಾ ಇದ್ದೀನಿ, ಮೊದಲು ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ನೀವು ಮೊದಲು ಯೋಚಿಸು, ಅನಂತರ ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡು. ಏಲಿಯಾ ಪ್ರವಾದಿ ಹೋಗಿ ಸರಪ್ತಾ ಊರಿನಲ್ಲಿರುವಂಥ ವಿಧವೆಯ ಬಳಿಯಲ್ಲಿ ಹೇಳ್ತಾ ಇದ್ದಾರೆ, ಅಮ್ಮ ನನಗೆ ಫಸ್ಟ್ ಕುಡಿಲಿಕ್ಕೆ ಸ್ವಲ್ಪ ನೀರು ಕೊಡಿ. ಕುಡಿಲಿಕ್ಕೆ ನೀರು ಕೇಳಿ ನೀರು ತೆಗೆದುಕೊಳ್ಳಿಕ್ಕೆ ಹೋಗುವಾಗ ಹೇಳ್ತಾರೆ, ಹಾಗೆ ಕೂಡ ಒಂದು ರೊಟ್ಟಿಯೂ ಕೊಡಿ. ಆವಾಗ ಅಮ್ಮ ಹೇಳ್ತಾರೆ, ಅಯ್ಯೋ ನೀರು ಬೇಕಾದ್ರೆ ಕೊಡ್ತೀನಿ, ಆದರೆ ರೊಟ್ಟಿ ಕೊಡಲಿಕ್ಕಿಲ್ಲ. ಒಂದೇ ಒಂದು ರೊಟ್ಟಿ, ಅದು ನನಗೂ ನನ್ನ ಮಗನಿಗೂ ಸೇರಿ, ತಾಯಿಗೂ ಮಗನಿಗೂ ಸೇರಿ ಒಂದೇ ರೊಟ್ಟಿನೇ ಇರೋದು, ಅದು ತಿಂದು ಮತ್ತು ನಾಳೆಯಿಂದ ಊಟ ಇಲ್ಲದೆ ನಾವು ಸಾಯಲಿಕ್ಕೆ ಇರುವಂಥ ಪರಿಸ್ಥಿತಿಯಲ್ಲಿರೋದು. ಅದರ ಪ್ರವಾದಿ ಒಂದು ಮಾತು ಹೇಳಿದೆ, ಮೊದಲು ನನಗೆ ಒಂದು ಚಿಕ್ಕ ರೊಟ್ಟಿ ಮಾಡಿಕೊಡಿ,
ಉಳಿದದರಲ್ಲಿ ನೀನು ನಿನ್ನ ಮಗನು ಊಟ ಮಾಡಿಕೊಳ್ಳಿರಿ. ಸರಪ್ತ ಊರಲ್ಲಿರುವ ವಿಧವೆಯ ಮನೆಗೆ ಹೋಗುವಂದು ಹೇಳಿ ಕಳಿಸಿರುವುದು ದೇವರು. ಇದು ವಿಧವೆಗೆ ಗೊತ್ತಿಲ್ಲ. ಹಾಲೆಲೂಯ. ಅದು ಮೊದಲು ದೇವರಿಗೆ ಕೊಟ್ಟ ಮೇಲೆ ಇನ್ನು ಒಂದೇ ರೊಟ್ಟಿಗಿರೋದು, ಚಿಕ್ಕದು ರೊಟ್ಟಿ ಮಾಡಿ ಇನ್ನೊಂದು ಚಿಕ್ಕ ರೊಟ್ಟಿ ಮಾಡಲಿಕ್ಕೆ ಇರೋದು ಹಿಟ್ಟು ಮತ್ತು ಎಣ್ಣೆ. ಆದರೆ ಚಿಕ್ಕದು ರೊಟ್ಟಿ ಮಾಡಿಕೊಟ್ಟ ಅನುಸರಣೆ, ಅದನ್ನು ಹೇಳಿದ ಥರ ಪ್ರವಾದಿಯ ಮಾತು ಅನುಸರಿಸಿದ ಮೇಲೆ ನೋಡಿದರೆ ಆವಾಗ ಎಷ್ಟು ಇಟ್ಟಿದೆಯೋ ಮತ್ತು ಅದೇ ಇಟ್ಟು ಕಾಣ್ತಾ ಇದೆ. ಪಕ್ಕದಲ್ಲಿರೋ ಒಂದು ಸಾರಿ ಹುಡುಗ ಮುಖ ನೋಡಿಕೊಂಡು, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ಮೊದಲು ದೇವರಿಗೆ ನೀವು ಆಶೀರ್ವದಿಸಲ್ಪಡಬೇಕಾ, ನಿಮ್ಮ ವಿಜ್ಞಾಪನೆ ದೇವರಿಗೆ ಮುಟ್ಟಬೇಕಾ, ಮೊದಲೇನು ಮಾಡಬೇಕು? ದೇವರ ರಾಜ್ಯಕ್ಕಾಗಿ ತವಗಪಡು, ದೇವ ಜನರ ಬಗ್ಗೆ ಚಿಂತಿಸು, ದೇವರ ಸೇವೆಯ ಬಗ್ಗೆ ವಿಚಾರಿಸು, ನಿಮ್ಮ ವಿಜ್ಞಾಪನೆ ಮುಟ್ಟುತ್ತದೆ. ನಾನು ಈ ಮಾತು ಹೇಳುವಾಗ ಅರ್ಥ ಮಾಡಿ, ದಾನಿಯೇಲನಿಗೆ ಶೋಗಿಸುವಂಥ ಅವಶ್ಯಕತೆ ಇಲ್ಲ. ಅವನು ಸೆರೆಯಾಗಿ ಹಿಡಿದುಕೊಂಡು ಹೋಗಿದರು. ಅವನು ಬಿಟ್ಟಿ ಕೆಲಸಕ್ಕೆ ಅಲ್ಲ ಬಿಟ್ಟಿರೋದು, ರಾಜನ ಅರಮನೆಯಲ್ಲೇ ಕೆಲಸಕ್ಕೆ ಬಿಟ್ಟಿರೋದು. 3 ತಿಂಗಳು ಅವರಿಗೆ ಎಲ್ಲ ಫೆಸಿಲಿಟೀಸು ಕೊಟ್ಟು ಅವರನ್ನು ಪರೀಕ್ಷಿಸು. ಹುಡುಗರು ಹೆಂಗೆ ದೇಹ ಬೆಳೀತಾ ಇದೆಯಾ, ಅವರು ಪುಷ್ಟಿ ಆಗ್ತಾ ಇದೆಯಾ, ಅವರ ಮುಖ ಸೌಂದರ್ಯವುಳ್ಳವನಾಗುತ್ತಾ ಇದೆಯಾ, ಬುದ್ಧಿ ಜ್ಞಾನ ಹೆಂಗೆ ಅಂದ್ಕೊಂಡು 3 ತಿಂಗಳು ಕಂಚುಗಿಯ ಗಳಿಯಲ್ಲಿ ಕೊಟ್ಟಿದೆ. ಅವರಿಗೆ ದೇಹ ಎಲ್ಲ ಪುಷ್ಟಿ ಆಗಬೇಕು, ಮುಖ ಎಲ್ಲ നല്ല ಫೇಶಿಯಲ್ ಎಲ್ಲ ಹಾಕಿ ಎಲ್ಲ ಚಂದ ಬರಬೇಕು ಅಂತ ಹೇಳ್ಕೊಂಡು ಎಲ್ಲ ಫೆಸಿಲಿಟೀಸ್ ಇದೆ. ಅವನಿಗೆ ಶೋಗಿಸಬೇಕಾ? ಅವನು ದೇವರೇ, ನಮ್ಮ ಇಸ್ರಾಯೇಲ್ ರಾಜ್ಯಕ್ಕೆ ಈ ಯುದ್ಧ ಬಂದಿದ್ದಕ್ಕೆ ಸ್ತೋತ್ರ, ಈ ದೇಶವನ್ನು ಈ ರಾಜ ಬಂದು ಹಿಡ್ಕೊಂಡು ಬಂದಿದ್ದಕ್ಕೆ ಸ್ತೋತ್ರ, ನನಗೆ ಅರಮನೆ ಸಿಕ್ಕಿದೆಯಲ್ಲ ಅಂತ ಹೇಳಬೇಕಾಯಿತು. ಇಲ್ಲಿದ್ದೀರಾ? ಯುದ್ಧ ಬಂದು ಹಿಡ್ಕೊಂಡು ಬಂದಕ್ಕೆ ನಾನು ಅರಮನೆಯಲ್ಲಿ ಬಂದಿದ್ದೆ, ಇಲ್ಲಂದರೆ ನಾನು ಅಲ್ಲಿ ಇರಬೇಕಾಯ್ತಲ್ಲ ಅಂತ ಹೇಳಬೇಕಾಯಿತು. ಆದರೆ ಅವನ ಈ ಸುಖದಲ್ಲಿರುವಾಗಲೂ ತನ್ನ ಜನರ ಬಗ್ಗೆ, ತನ್ನ ಪರಿಶುದ್ಧ ಪಟ್ಟಣದ ಬಗ್ಗೆ, ತನ್ನ ದೇವರ ಆಲಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಈಗ ನಿಮಗಿರುವಂಥ ಸಮಯ ಕೊಡಿರಿ. ನಿಮ್ಮ ಸಮಯ ದೇವರಿಗೆ ಕೊಟ್ಟಿದರೆ ನಿಮಗೆ ಹೆಚ್ಚಿನ ಸಮಯ ಸಿಗುತ್ತದೆ. ಜಡಿದು ಅಲ್ಲಾಡಿಸಿ ಹೊರ ಚೆಲ್ಲುವ ಹಾಗೆ ನಿಮಗೆ ಸಮಯ ಸಿಗುತ್ತದೆ. ನಾನು ಹೇಳಿದ್ದು ನನ್ನ ಮಾತಲ್ಲ, ಇದು ದೇವರ ಮಾತು. ನೀ ಸಮಯ ದೇವರ ಆಲಯದಲ್ಲಿ ನೀವು ಸಮಯ ಕೊಟ್ಟಿದರೆ ನಿಮ್ಮ ಜೀವನದಲ್ಲಿ ಸಮಯ ಸಿಕ್ಕುತ್ತದೆ. ನಿಮ್ಮ ಚಿಂತೆ, ನಿಮ್ಮ ಯೋಚನೆ, ನಿಮ್ಮ ವಿಚಾರ ದೇವರ ರಾಜ್ಯದ ಬಗ್ಗೆ, ನಿಮ್ಮ ಸುಭಿಕ್ಷದ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ ನೀ ಚಿಂತಿಸಬೇಡ, ಒದಗಿಸ್ತಾರೆ. ನಾವು ಸಾಕ್ಷಿಗಳು. ಒಂದು ಶೋಗಿಸುತ್ತಾ ಮತ್ತು 3 ವಾರ ಮುಗಿಯುವ ತನಕ ನಾನು ರುಚಿ ಪದಾರ್ಥವನ್ನು ತಿನ್ನಲಿಲ್ಲ. ಜೀವನದ ಚಿಂತೆಯೆಲ್ಲ ಯೆರೂಸಲೇಮಿನ ಬಗ್ಗೆ. ಅರಮನೆಯಲ್ಲಿ ಕೆಲಸದಲ್ಲಿರುವಾಗಲೂ ನೆಮ್ಮದಿ ಇಲ್ಲ. ಅರಮನೆಯಲ್ಲಿ ರಾಜನ ಮುಂದೆ ರಾಜನಕ್ಕೆ ತಕ್ಕ ವಸ್ತ್ರ ಹಾಕಿಕೊಂಡು ರಾಜಭೋಜನ ತೆಗೆದು ಕೊಡುವಾಗಲೂ ಅವನಿಗೆ ಖುಷಿ ಬರಲ್ಲ. ದೇವಾಲಯದ ಬಗ್ಗೆ ಚಿಂತೆ. ಆಮೇಲೆ ಒಳ್ಳೆ ರುಚಿ ಪದಾರ್ಥ ಎಲ್ಲ ಕೊಡುವಾಗ ಅವರು ಹೇಳ್ತಾ ಇದ್ದಾರೆ, ನಮಗೆ ರುಚಿ ಪದಾರ್ಥ ಬೇಡ. ಹಾಲೆಲೂಯ. ನಾವು ಒಂದು ಉಪವಾಸ ಅಂತ ಹೇಳುವಾಗ, ಒಂದು ಈ ಥರ ಒಂದು ವ್ರತಕಾಲ ಅಂತ ಹೇಳುವಾಗ ನಾವು ದೇವರ ರಾಜ್ಯಕ್ಕೋಸ್ಕರ, ನಮಗೂ ಅದು ಉಪಯೋಗನೇ. ಹಾಲೆಲೂಯ. ಮತ್ತು 12ನೇ ವಾಕ್ಯದಲ್ಲಿ ಬರೋಣ. ಆಮೇಲೆ ಆತನು ನನಗೆ, ದಾನಿಯೇಲನೇ ಭಯಪಡಬೇಡ, ನೀನು ದೈವ ಸಂಕಲ್ಪವನ್ನು ವಿಮರ್ಶಿಸುವುದಕ್ಕೂ ನಿನ್ನನ್ನು ನಿನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೂ ಮನಸ್ಸಿಟ್ಟ ಮೊದಲನೆಯ ದಿನದಲ್ಲಿ, ಹಾಲೆಲೂಯ, ವಿಜ್ಞಾಪನೆ ಮುಟ್ಟಲಿಕ್ಕಾಗಿ ಮತ್ತೊಂದು ನಿನ್ನನ್ನು ಈ ಉಪವಾಸ ಒಂದು ಅವನು ಶೋಗಿಸಿದೆ, ಆಲಯದ ಬಗ್ಗೆ, ದೇವರ ರಾಜ್ಯದ ಬಗ್ಗೆ, ದೇವರ ಜನರ ಬಗ್ಗೆ ಶೋಗಿಸಿದೆ. 2 ರುಚಿ ಪದಾರ್ಥ ತ್ಯಾಗ ಮಾಡಿದೆ. 3
ತಗ್ಗಿಸಿಕೊಂಡಿದೆ. ನಾವು ತಗ್ಗಿಸಿಕೊಳ್ತೀರಾ? ತಗ್ಗಿಸಿಕೊಳ್ಳಿಕ್ಕೆ ಮನಸ್ಸಿದೆಯಾ? ಹಲ್ಲೆಲೂಯಾ. ನಾವು ತಗ್ಗಿಸಿಕೊಡುವಾಗ ನಿಶ್ಚಯವಾಗಿ ನಮಗೆ ಹೆಚ್ಚಿಸಲ್ಪಡುತ್ತದೆ. ಹಲ್ಲೆಲೂಯಾ. ಒಂದೇನು ಬೇಗ ಬೇಗಲಿ, ದೇವರ ರಾಜ್ಯದ ಬಗ್ಗೆ ಚಿಂತೆ ಬರಬೇಕು. ಒಂದು. ಎರಡು, ಆ ದೇವರ ರಾಜ್ಯಕ್ಕೋಸ್ಕರ ಅನಿವಾರ್ಯವಾದ ಸಮಯದಲ್ಲಿ ರುಚಿ ಪದಾರ್ಥ ಬಿಡಬೇಕಾದ ಸಂದರ್ಭಗಳು ಬರುವಾಗ ಅಥವಾ ಉಪವಾಸ ಕೂಟಗಳು ಬರುವಾಗ ಅದರಲ್ಲಿ ಸರಿಯಾಗಿ ಸ್ಪಂದಿಸಿರಿ. ಮೂರು, ನಮ್ಮನ್ನು ತಗ್ಗಿಸಿಕೊಳ್ಳಿರಿ. ಹಲ್ಲೆಲೂಯಾ. ಆವಾಗಲೇ ನೋಡಿ, ಈ ಮೂರು ಕಾರ್ಯ ನಡೆಯುವಾಗಲೇ, ನಿನ್ನ ಉಪವಾಸ ಪ್ರಾರಂಭವಾಗುವಾಗಲೇ ಮೊದಲನೆಯ ದಿನದಲ್ಲಿ ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತು. ಹಲ್ಲೆಲೂಯಾ. ಮೊದಲನೆಯ ದಿನದಲ್ಲಿ ವಿಜ್ಞಾಪನೆ ಮುಟ್ಟಿತು. ಇನ್ನೊಂದು ವಿಷಯ ಹೇಳಲಿಕ್ಕಿದೆ ಅಂತ ಹೇಳಿದರೆ ಅಂದರೆ, ಆದರೆ ವೈರಿ ಅದನ್ನು ಕೈಗೂಡಿ ಬರದೆ ತಡೆ ಮಾಡಿ ಇಟ್ಟಿತು. ಅದು ಕೈಗೂಡಿ ಬರಲಿಕ್ಕೆ 21 ದಿವಸ ಬೇಕಾಯಿತು. ಪ್ಲೀಸ್ ದಯವಿಟ್ಟು ಗಮನಿಸಿ. ಆದರೆ ಈ ದೇವರ ರಾಜ್ಯದ ಬಗ್ಗೆ ಇರುವ ಚಿಂತೆಯು, ರುಚಿ ಪದಾರ್ಥ ತ್ಯಾಗ ಮಾಡಿದು, ಈ ತಗ್ಗಿಸುವಿಕೆಯು ಕಂಟಿನ್ಯೂ ಮಾಡಿದೆ. 1 ದಿವಸ, 2 ದಿವಸ, 3 ದಿವಸಕ್ಕೆ ಬಿಟ್ಟಿಲ್ಲ, ಕಂಟಿನ್ಯೂ ಮಾಡಿದೆ. 21 ದಿವಸಗೊಂಡು ಹೋಯಿತು. 21 ದಿವಸಕ್ಕೆ ಹೋಗುವಾಗ ಪರಲೋಕದ ಅಪ್ಪನಿಗೆ ಸಹಿಸ್ಕೊಳ್ಳಿಕ್ಕಾಗಿಲ್ಲ. ನಮ್ಮ ಮಗ ಸುಸ್ತಾಗ್ತಾ ಇದ್ದಾನೆ, ನನ್ನ ಮಗಳು ಸಣ್ಣಗಾಗ್ತಾ ಇದ್ದಾಳೆ, ಫೇಸೆಲ್ಲ ಚೇಂಜ್ ಆಗ್ತಾ ಇದೆ, ಇನ್ನೂ ಇವರು ಇವತ್ತು ಬಿಡಲ್ಲ, ಇದು ಸಿಕ್ಕೋ ತನಕ ಇವರು ಬಿಡಲ್ಲ, ಇವರು ಮುಂದಕ್ಕೆ ಹೋಗ್ತಾ ಇದೆ. ಆವಾಗ 21 ದಿವಸ ಆಗೋಷ್ಟಕ್ಕೆ ಅಪ್ಪನಿಗೆ ಕನಿಗರ ಬಂದು ಅಪ್ಪನವನಿರುವ ಜಾಗಿಗೆ ಅವರು ಇಳಿದು ಬಂದಿದ್ದಾರೆ. ಆ ತಂದೆಯಾದ ದೇವರಿಗೆ, ಕುಮಾರನಾದ ಯೇಸು ಕರ್ತನಿಗೆ, ಪವಿತ್ರಾತ್ಮ ದೇವರಿಗೆ ಆ ಇಳಿದು ಬಂದನ್ನು ನೆನೆಸಿ ಒಂದು ಸ್ತೋತ್ರ ಮಾಡು. ಹಲ್ಲೆಲೂಯಾ. 3 ದಿವಸ ಸ್ವಾಮಿಯ ಬಳಿಯಲ್ಲಿ ವಾಕ್ಯ ಕೇಳಲಿಕ್ಕಿರುವ ಜನರನ್ನು ನೋಡಿಕೊಂಡು ಅಪ್ಪನ ಏನು ಮಾಡಿಕೊಂಡಿದ್ದಾರೆ ಅಂದರೆ ಕನಿಗರ ಪಟ್ಟಿದ್ದಾರೆ. ಕನಿಗರ ಪಟ್ಟು ಏನು ಹೇಳಿದ್ದಾರೆ? ಈ ಜನರನ್ನು ನೋಡಿ ನಾನು ಕನಿಗರ ಪಡುತ್ತೇನೆ, ಇವರು ದಾರಿಯಲ್ಲಿ ಬಳಲಿ ಹೋಗೋರು, ಅವರಿಗೆ ಊಟಕ್ಕೆ ಕೊಡಿರಿ. ಬಂದ ಸೀನು ನೀವು ಯೋಚನೆ ಮಾಡಿಕೊಂಡು ನೀವು ಸ್ತೋತ್ರ ಹೇಳಿಕೊಳ್ಳಿ, ನಿಮಗೆ ದಿವ್ಯ ದರ್ಶನ ಆಗುತ್ತದೆ. ಅವರು ಶೋಗಿಸುತ್ತಾ ರುಚಿ ಪದಾರ್ಥ ತ್ಯಜಿಸಿ ಅವರು ತಗ್ಗಿಸಿಕೊಂಡು 1 ದಿನ, 2 ದಿನ, 3 ದಿನ, 1 ವಾರ, 2 ವಾರ, 3ನೇ ವಾರ, 21ನೇ ದಿವಸ ಬರುವಾಗ ಅಲ್ಲಿ ನೋಡಿ 5ನೇ ವಾಕ್ಯದಿಂದ ಓದುವಾಗ ನೀವೆಲ್ಲರೂ ಆ ಓದುವುದರಲ್ಲಿ ಗಮನ ಕೊಡಿ. ಆ ಪಿಕ್ಚರ್ ನಿಮ್ಮ ಒಳಗಡೆ ಬರಲಿ, ನಿಮಗೆ ದರ್ಶನ ಆಗುತ್ತದೆ. ಈಗೋ ನಾರಿನ ಬಟ್ಟೆಯನ್ನು ಹೊದ್ದುಕೊಂಡು ಊಫಜಿನ ಅಪರಂಜಿಯ ಪಟ್ಟಿಯನ್ನು ಸೊಂಟಕ್ಕೆ ಬಿಗಿದುಕೊಂಡ ಒಬ್ಬ ಪುರುಷನು ನನಗೆ ಕಾಣಿಸಿದನು. ಅವನ ಶರೀರವು ಪೀತರತ್ನದ ಹಾಗೆ ಕಂಗೊಳಿಸಿತು, ಅವನ ಮುಖವು ಮಿಂಚಿನಂತೆ ಹೊಳೆಯಿತು, ಅವನ ಕಣ್ಣುಗಳು ಉರಿಯುವ ಪಂಜುಗಳೋಪಾದಿಯಲ್ಲಿ ನಿಗಿನಿಗಿಸಿದವು, ಅವನ ಕೈಕಾಲುಗಳು ಬೆಳಗಿದ ತಾಮ್ರದ ಹಾಗೆ ಥಳಥಳಿಸಿದವು, ಅವನ ಮಾತಿನ ಶಬ್ದವು ಸಂದಣಿಯ ಕೋಲಾಹಲದಂತೆ ಕೇಳಿಸಿತು. ದಾನಿಯೇಲನಾದ ನಾನೊಬ್ಬನೇ ಆ ದರ್ಶನವನ್ನು ಕಂಡೆನು, ನನ್ನೊಂದಿಗಿದ್ದವರು ಅದನ್ನು ಕಾಣಲಿಲ್ಲ, ದೊಡ್ಡ ನಡುಕವು ಅವರನ್ನು ಹಿಡಿಯಿತು. ಹಲ್ಲೆಲೂಯಾ. ತಗ್ಗಿಸಿಕೊಂಡು ಉಪವಾಸವಿದ್ದು ರುಚಿ ಪದಾರ್ಥ ತ್ಯಜಿಸಿ ದೇವರ ಬಗೆಯು, ದೇವರ ರಾಜ್ಯದ ಬಗೆಯು, ದೇವರ ಸೇವೆಯ ಬಗೆಯು ದುಃಖಿಸುತ್ತಾ ಶೋಕಿಸುತ್ತಾ ಪ್ರಾರ್ಥಿಸುವವರ ಬಳಿಯಲ್ಲಿ ಪರಲೋಕದಿಂದ ರಾಜಾದಿರಾಜನು, ಕರ್ತಾದಿ ಕರ್ತನು, ತಾನೊಬ್ಬನೇ ಅಮರತ್ವವುಳ್ಳವನು ಇಳಿದು ಬರುವವನಾಗಿರುತ್ತಾನೆ. ಊಬೇಜಿನ ಅಪರಂಜಿಯನ್ನು ಬಟ್ಟೆಯನ್ನು ಕಟ್ಟಿಕೊಂಡವನಾಗಿ, ದಳದಳಿಸುವ ಮುಖವುಳ್ಳವನಾಗಿ,
ತಾಮ್ರದ ಪಾದಗಳುಳ್ಳವನಾಗಿ ಪೀದ ರಕ್ತಗಳಿಗೆ ಸಮನಾಗಿರುವವನು ನನ್ನ ಬಳಿಯಲ್ಲಿ ಇಳಿದು ಬಂದನು. ಹಲ್ಲೆಲೂಯಾ. ಸ್ವಲ್ಪ ಕಣ್ಣು ಮುಚ್ಚಿ ಆ ಬರೋಣವನ್ನು ಧ್ಯಾನಿಸಿ ನೋಡಿ. ಒಂದು ನಿಮಿಷ ಕಣ್ಣು ಮುಚ್ಚಿ ಆ ಕರ್ತನ ಬರೋಣವನ್ನು ಧ್ಯಾನಿಸು. ಕಣ್ಣೆತ್ತಿ ನೋಡಲು ಈಗೋ ನಾರಿನ ಬಟ್ಟೆಯನ್ನು ಹೊತ್ತುಕೊಂಡು ಊಬೇಜಿನ ಅಪರಂಜಿಯ ಪಟ್ಟಿಯನ್ನು ಸೊಂಡಕ್ಕೆ ಬಿಗಿದುಕೊಂಡ ಒಬ್ಬ ಪುರುಷನು ನನಗೆ ಕಾಣಿಸುತ್ತಾ ಇದ್ದಾನೆ. ಆತನ ಶರೀರವು ಪೀದ ರತ್ನದ ಹಾಗೆ ಕಂಗೊಳಿಸುತ್ತಾ ಇದೆ. ಆತನ ಮುಖವು ಮಿಂಜಿನಿಂದ ಹೊಳೆಯುತ್ತಾ ಇದೆ. ಆತನ ಕಣ್ಣುಗಳು ಉರಿಯುವ ಪಂಜುಗಳ ಬಾದಿಯಲ್ಲಿದೆ. ನಿಗಿಸುವುದು ಅವನ ಕೈಕಾಲುಗಳು ಬೆಳಗಿದ ತಾಮ್ರದ ಹಾಗೆ ದಳದಳಿಸುತ್ತಾ ಇದೆ. ಅವನು ಬಂದು ಹೇಳ್ತಾ ಇದ್ದಾನೆ, ನನಗೆ ಪ್ರಿಯನಾದ ದಾನಿಯೇಲನೇ. ನಿಮ್ಮ ಹೆಸರು ಹೇಳಿಕೊಂಡು ಹೇಳು, ನಿಮ್ಮ ಹೆಸರು ಹೇಳಿ, ಅತಿ ಪ್ರಿಯನೇ, ಅತಿ ಪ್ರಿಯಳೇ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳಿರ, ಇಲ್ಲಿ ವಾಕ್ಯದಲ್ಲಿ ಲಾಸ್ಟ್ ನೋಡಿದರೆ ದಾನಿಯಲ್ಲಿ ಹೇಳ್ತಾರೆ, ನಾನೊಬ್ಬನೇ ಆತನನ್ನು ಕಾಣಿಸಿತ್ತು. ಉಳಿದವರು ಶಬ್ದ ಕೇಳಿಸಿತ್ತು, ಅವರಿಗೆ ನಡುಕವಾಯಿತು. ಉಳಿದವರಿಗೆ ನಡುಕವಾಯಿತು, ಅವರಿಗೆ ಭಯ ಆಯಿತು. ದಾನಿಯೇಲನಿಗೆ ಸ್ವಾಮಿಯನ್ನು ನೋಡಿ ಸಂತೋಷ ಆಯಿತು. ಪ್ರಿಯರೇ, ನಾನು ಮತ್ತು ನೀವು ದೇವರ ಸೇವೆಯ ಬಗ್ಗೆ ಶೋಗಿಸೋದಾದರೆ, ದೇವರ ರಾಜ್ಯದ ವಿಸ್ತರಣೆ ಬಗ್ಗೆ ಚಿಂತಿಸೋದಾದರೆ, ದೇವರ ಆ ಸೇವೆಯ ಬಗ್ಗೆ ಪರಲೋಕ ರಾಜ್ಯಕ್ಕಾಗಿ ತವಕಪಡುವುದಾಗಿದ್ದರೆ, ತಗ್ಗಿಸಿಕೊಳ್ಳುವುದಾಗಿದ್ದರೆ, ನಾವು ದೇವರ ರಾಜ್ಯದ ನಿಮಿತ್ತ ಶೋಗಿಸುತ್ತಾ ಉಪವಾಸಗಳು ಮಾಡುವುದಾಗಿದ್ದರೆ, ಮಕ್ಕಳೀರ ನಮ್ಮ ಉಪವಾಸವನ್ನು ನೋಡಿ, ನಮ್ಮ ತಗ್ಗಿಸುವಿಕೆ ನೋಡಿ, ನಮ್ಮ ಸಮರ್ಪಣೆ ನೋಡಿ, ಪರಲೋಕದಿಂದ ಅಪರಂಜಿಯ ಬಟ್ಟೆಯನ್ನು ಹೊತ್ತುಕೊಂಡವನಾಗಿ, ಚಿನ್ನದ ಪಟ್ಟಿಯನ್ನು ಕಟ್ಟಿದವನಾಗಿ, ಓ ಸೂರ್ಯನಕ್ಕಿಂತ ಪ್ರಕಾಶವುಳ್ಳ ಮುಖವುಳ್ಳವನಾಗಿ, ಕೊನಿಮೆಯಲ್ಲಿ ಕಾಯಿಸಿರುವ ತಾಮ್ರದಂತೆ ಪಾದಗಳುಳ್ಳವನಾಗಿ ಅವರು ನಮಗೆ ದರ್ಶನ ಕೊಡುತ್ತಾರೆ. ಅವರು ನಮ್ಮ ಬಳಿಗೆ ಬರುತ್ತಾರೆ. ಬರುವುದು ಮಾತ್ರವಲ್ಲ, ನಮ್ಮ ಹೆಸರು ಹೇಳಿ, ಅತಿ ಪ್ರಿಯನೇ, ನನ್ನ ಅತಿ ಪ್ರಿಯಳೇ, ನಿನ್ನ ಪ್ರಾರ್ಥನೆ ನನಗೆ ಮುಟ್ಟಿದೆ, ಅದಕ್ಕೆ ನಿನಗೆ ಉತ್ತರ ಕೊಡಲಿಕ್ಕೆ ನಾನು ಬಂದಿದ್ದೇನೆ. ನಿನಗೆ ಸದುತ್ತರ ಕೊಡಲಿಕ್ಕೆ ನಾನು ಬಂದಿದ್ದೇನೆ. ಓ, ಕಣ್ಣುಗಳು ಮುಚ್ಚಿರುವಾಗ ನೀ ಪ್ರಾರ್ಥಿಸು. ವರ್ಷಗಳಾಗಿ ಪ್ರಾರ್ಥನೆಗೆ ಉತ್ತರ ಇಲ್ಲವಾ? ನೀ ವರ್ಷಗಳಾಗಿ ಕೇಳಿದರೂ ಸದುತ್ತರ ಬಂದಿಲ್ಲವಾ? ಇವತ್ತು ಮೂರು ವಿಷಯ ಹೇಳಿರೋದು. 3 ವಿಷಯ. ಒಂದು, ದೇವರ ರಾಜ್ಯದ ಬಗ್ಗೆ ಯೋಚಿಸು. ನೀ ಶೋಕಿಸೋದಾದರೆ, ನೀ ದುಃಖ ಪಡುವುದಾದರೆ, ನೀ ರುಚಿ ಪದಾರ್ಥ ಬಿಡುವುದಾದರೆ, ನೀ ತಗ್ಗಿಸಿಕೊಳ್ಳುವುದಾಗಿದ್ದರೆ, ನಿನ್ನ ಮನೆಯಲ್ಲಿ ಇಳಿದು ಬರುವ ದೇವರಿದ್ದಾರೆ. ಬಂದು ನಿನಗೆ ಹೇಳುತ್ತಾನೆ, ನಿನ್ನ ವಿಜ್ಞಾಪನೆ ಮುಟ್ಟಿದೆ ಮಗನೇ, ನಿನ್ನ ವಿಜ್ಞಾಪನೆ ಮುಟ್ಟಿದೆ ಮಗಳೇ, ನಿನ್ನ ಸ್ಥಿತಿ ಚೇಂಜ್ ಆಗುತ್ತದೆ. ಊರವರಿಗೆ ಹೊಟ್ಟೆ ಕಿಚ್ಚು ಬರುವ ಥರ ನಿನ್ನ ಜೀವನ ಚೇಂಜ್ ಆಗುತ್ತದೆ. ಪ್ರಿಯರೇ, ಈ ಭೂಮಿಯಲ್ಲಿರುವಂಥ ಸೌಭಾಗ್ಯಕ್ಕಲ್ಲ, ಈ ಭೂಮಿಯಲ್ಲಿರುವ ಸುಖಕ್ಕಲ್ಲ, ಈ ಭೂಮಿಯಲ್ಲಿರುವ ಆನಂದಕ್ಕಾಗಿ ಅಲ್ಲ, ದೇವರ ರಾಜ್ಯಕ್ಕಾಗಿ ನಾವು ಪರಲೋಕ ರಾಜ್ಯದಲ್ಲಿ, ಆ ನಿತ್ಯ ರಾಜ್ಯದಲ್ಲಿ ಸೇರಲಿಕ್ಕಾಗಿ ಆ ಕರ್ತನು ಬಂದಿರುವ ಹಾಗೆ, ಆ ನಿತ್ಯ ರಾಜ್ಯಕ್ಕಾಗಿ ತವಕ ಪಡಲಿಕ್ಕಾಗಿ ಕರ್ತನು ತನ್ನನ್ನೇ ತ್ಯಜಿಸಿ ಬಂದಿದ್ದಾರೆ. ಆ ಕರ್ತನು ತನ್ನನ್ನೇ ಬರಿದು ಮಾಡಿದ ಮಾತ್ರವಲ್ಲದೆ, ನಾನು ನಿಮಗೆ ಸ್ಥಳವನ್ನು ಸಿದ್ಧಪಡಿಸಲಿಕ್ಕೆ ಹೋಗುತ್ತೇನೆ ಎಂದು ಹೇಳಿದರು. ನಾನು ಹೋಗಿ ಸ್ಥಳವನ್ನು ಸಿದ್ಧಪಡಿಸಿದ ಮೇಲೆ, ಮಕ್ಕಳೀರಾ, ನನ್ನ ಪ್ರಿಯರೇ, ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು.
ನಾನು ಅದಕ್ಕೆ ತಿರುಗಿ ಬರ್ತೇನೆ ಮಕ್ಕಳೇ, ತಿರುಗಿ ಬರುತ್ತೇನೆ ಎಂದು ಹೇಳಿಕೊಂಡು ಹೋಗಿದ್ದಾನೆ. ಆ ತಿರುಗಿ ಬರುವ ತನಕ್ಕೆ, ನಾನು ಬರುವ ತನಕ್ಕೆ ನಿಮಗೆ ಬೇರೊಬ್ಬ ಸಹಾಯಕನನ್ನು ಕಳುಹಿಸುತ್ತೇನೆ. ಆ ಸಹಾಯಕನು ಯಾರೆಂದರೆ ಸತ್ಯ ಆತ್ಮನೇ. ನಮಗೊಬ್ಬ ಸತ್ಯಾತ್ಮನೆಂಬ ಸಹಾಯಕನನ್ನು ಕೊಟ್ಟು ನಮಗೆ ಸ್ಥಳವನ್ನು ಸಿದ್ಧಪಡಿಸಲಿಕ್ಕೆ ಹೋಗಿ ಬರುವ ತನಕ್ಕೆ ನಾವು ಅತಿ ಪ್ರಿಯರಾಗಿ ನಾವು ನೆಮ್ಮದಿಯಾಗಿ ಜೀವನ ಮಾಡಿಕೊಳ್ಳಿಕ್ಕಾಗಿ ಕರ್ತನು ನಮಗೆ ಒದಗಿಸುವನಾಗಿರುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನ ದೇವರೇ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಾವು ಕೇಳಿದ ವಾಕ್ಯದ ಪ್ರಕಾರ ಕರ್ತನೆ 21 ದಿವಸ ದಾನಿಯೇಲನು ಉಪವಾಸ ಮಾಡುತ್ತಾ ದೇವರೇ ಶೋಕಿಸುತ್ತಾ ನಿಮ್ಮ ಸನ್ನಿಧಿಯಲ್ಲಿರುವಾಗ ನೀವು ದೇವರೇ ಅವನಿಗೆ ಹೇಳಿದೆಯಲ್ಲ, ನೀನು ಉಪವಾಸ ಶುರು ಮಾಡುವಾಗಲೇ ನಿನ್ನ ಪ್ರಾರ್ಥನೆ ದೇವರ ಸನ್ನಿಧಿಯಲ್ಲಿ ಮುಟ್ಟಿದೆ. ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮುಟ್ಟಲಿಕ್ಕಾಗಿ ಆಹಾರ ಪದಾರ್ಥಗಳನ್ನು ವರ್ಜಿಸಿ ತನ್ನ ಇಷ್ಟ ಟೇಸ್ಟ್ ಆದದೆಲ್ಲ ಬಿಟ್ಟು ದೇವರ ಉಪವಾಸ ಇದ್ದು ಶೋಕಿಸುತ್ತಾ ದೇವರ ರಾಜ್ಯಕ್ಕಾಗಿ, ಅಯ್ಯೋ ದೇವ ಜನರು ಕಷ್ಟದಲ್ಲಿದ್ದಾರೆ, ಸಂಕಟದಲ್ಲಿದ್ದಾರೆ, ನಮ್ಮ ಜನರು ರಕ್ಷಣೆಯಲ್ಲಿಲ್ಲ ಅಂತ ಆ ದುಃಖ ಬರುವಾಗ ನಮ್ಮ ಸ್ವಂತದವರನ್ನು ರಕ್ಷಿಸಬೇಕು, ನನ್ನ ಸ್ವಂತದವರನ್ನು ದೇವರ ಕಡೆ ನಡೆಸಬೇಕಂದ ಆ ದುಃಖದಲ್ಲಿ ನಾವು ಇರಬೇಕು. ಬೇಕಾದರೆ ದಾನಿಯೇಲನು ಕೂಡ ಅರಮನೆಯಲ್ಲಿದ್ದರು, ಆಸ್ತಿ ಪಾಸ್ತಿ ಎಲ್ಲ ಐಶ್ವರ್ಯವಂತನಾಗಿ ಅವನ ಸುಖ ಸಮೃದ್ಧಿಯಲ್ಲಿರುವಾಗಲೂ ತನ್ನ ಜನರ ಬಗ್ಗೆ ಯೋಚಿಸುತ್ತಾ, ತನ್ನ ದೇವರ ಆಲಯ ಬಗ್ಗೆ ಯೋಚಿಸುತ್ತಾ, ಆಲಯವನ್ನು ಕಟ್ಟಬೇಕಲ್ಲ, ಆಲಯ ಹಿಂಗೆ ಬಿದ್ದೋಯ್ತಲ್ಲ, ನಾವು ಸೆರೆ ಹಿಡಿದವರಾಗಿದೆಯಲ್ಲ, ನಮ್ಮ ಸಹೋದರ ಹೆಂಗಿದ್ದಾರೋ ಏನೋ ಯೋಚಿಸಿ ಅವನ ಅದಕ್ಕಾಗಿ ಉಪವಾಸ ಮಾಡುವಾಗ ಅವನ ಪ್ರಾರ್ಥನೆ ದೇವರು ಕೇಳಿಸಿಕೊಂಡ ಪ್ರಕಾರ ನಾವು ಕೂಡ ನಮ್ಮ ರಾಜ್ಯ ಸ್ವರ್ಗ ರಾಜ್ಯ, ನಾವು ಭೂಮಿಯಲ್ಲಿ ಸ್ವಲ್ಪ ಕಾಲ ಬದುಕೋದು, ಈ ಭೂಮಿಯಲ್ಲಿರೋ ಜೀವನ ಬಗ್ಗೆ ಯೋಚಿಸಿ ಇನ್ನು ನಾನು ಅಂತ ಹೇಳದೆ ನನ್ನ ಅಪ್ಪನ ರಾಜ್ಯಕ್ಕಾಗಿ, ಪರಲೋಕ ರಾಜ್ಯಕ್ಕಾಗಿ, ಸುಂದರ ಸ್ವರ್ಗ ರಾಜ್ಯಕ್ಕಾಗಿ ಒಬ್ಬರನ್ನಾದರೂ ಸೇರಿಸೋಣ, ಒಬ್ಬರನ್ನಾದರೂ ಸುವಾರ್ತೆ ಸಾರೋಣ. ನನ್ನ ಅಣ್ಣನಿಗೆ ಸುವಾರ್ತೆ, ನನ್ನ ತಮ್ಮನಿಗೆ ಸುವಾರ್ತೆ, ನನ್ನ ಅಕ್ಕನಿಗೆ, ನನ್ನ ತಂದೆ ತಾಯಿಗೆ, ನನ್ನ ಪಕ್ಕದ ಮನೆಯವರಿಗೆ, ನನ್ನ ನೆರೆಹೊರೆಯವರಿಗೆ ನಾನು ಸುವಾರ್ತೆ ಸಾರಬೇಕು ಅಂದ ಆಸಕ್ತಿ ಇರುವಾಗ, ದೇವರ ರಾಜ್ಯದ ಆಸಕ್ತಿ ಎಂದ್ರಪ್ಪ ನಿಮ್ಮ ಬಳಿಗೆ ಜನರನ್ನು ಸೇರಿಸೋದು, ಸುವಾರ್ತೆ ಹೇಳೋದು, ಯೇಸುವನ್ನು ತಿಳ್ಕೊಳ್ಳಿರಿ, ನಿಮಗೂ ಒಳ್ಳೇದಾಗುತ್ತೆ, ನಿಮಗೂ ಸ್ವರ್ಗ ಇದೆ, ನಿಮಗೂ ನರಕ ಇದೆ. ಯೇಸುವನ್ನು ನಂಬಿ ಪಾಪ ವಿಮೋಚನೆ ಸಿಕ್ಕಿದ್ರೆ ಆ ನಿತ್ಯ ರಾಜ್ಯಕ್ಕೆ ಹೋಗ್ಬೋದಂದ ಆ ದೇವರ ರಾಜ್ಯ ಬಗ್ಗೆ ಇರುವ ಆಸಕ್ತಿ ಬರುವಾಗ, ಅಯ್ಯೋ ದೇವರ ಆಲಯ ಕೆಟ್ಟಲ್ಪಡುತ್ತಾ ಬೇಕಾಗಿದೆಯಲ್ಲ, ಅದು ಹಾಳು ಬಿದ್ದಿದೆಯಲ್ಲ, ಅದು ಮುಗಿಸಬೇಕಂದ ದಾನಿಯೇಲನು ಅಳುವಾಗ, ಅದೇ ಪ್ರಕಾರ ದೇವರ ಆಲಯದ ಕೆಲಸಗಳ ಬಗ್ಗೆ ಮಕ್ಕಳು ಯೋಚಿಸುವಾಗ ನನ್ನದು ಯೋಚಿಸದೆ ನನ್ನ ಅಪ್ಪನಗಾಗಿ ಒಂದು ಆಲಯ ಕೆಟ್ಟಬೇಕು, ನನ್ನ ದೇವರಿಗಾಗಿ ನನಗೆ ರಕ್ತ ಕೊಟ್ಟ ಆತನಿಗೆ ಒಂದು ಗೌರವ ಸಲ್ಲಿಸಬೇಕು. ಆ ಒಂದು ಆಸಕ್ತಿ ಬರುವಾಗ ಕರ್ತನೇ ಮಕ್ಕಳನ್ನು ಪ್ರಾರ್ಥನೆ ವಿಜ್ಞಾಪನೆ, ಅವರ ಕುಟುಂಬ, ಅವರ ಕೊರತೆ, ಅವರ ಆಸ್ತಿ ಪಾಸ್ತಿ, ಅವರ ಜೀವನದಲ್ಲಿರುವ ಕೊರತೆಗಳು ಎಲ್ಲವನ್ನು ನೋಡಿ ಇವತ್ತು ಪ್ರಭಾವನೆಯಾಗಿ ಹೇಳುವ ವಾಕ್ಯಕ್ಕಾಗಿ ಸ್ತೋತ್ರ. ಈ ದಿನಗಳಲ್ಲಿ ಅನೇಕ ಮಕ್ಕಳು ಉಪವಾಸ ಇದ್ದು ದೇವರೇ ಮಕ್ಕಳು ಕೆಲಸ ಮಾಡ್ತಾರೆ, ಅವರಿಗೆ ನಡೆಯೋಕ್ಕೆ ಶಕ್ತಿ ಇಲ್ದರು, ಅವರೆಷ್ಟೋ ಕೆಲಸ ಮಾಡಿಕೊಂಡು ನನ್ನ ಅಪ್ಪನಿಗಾಗಿ ನನ್ನ ಅಪ್ಪ ರಕ್ತ ಸುರಿದು ಕೊಟ್ಟು ನನ್ನ ಮನೆಯನ್ನು ಕಷ್ಟದಿಂದ ಬಿಡಿಸೋದಕ್ಕಾಗಿ ನನ್ನ ದೇವರ ಆಲಯವನ್ನು ನಾನು ಕೆಟ್ಟಬೇಕು, ಸುವಾರ್ತೆ ನಾನು ಸಾರಬೇಕು, ತಲೆ ಕತ್ತರಿಸಿದ್ರು ಸ್ವರ್ಗಕ್ಕೆ ಹೋಗ್ತೀನಿ, ಆದರೂ ಸುವಾರ್ತೆ ಬಿಡಲ್ಲ ಅಂದೇಳಿ ಸೇವಕರಾಗಿ ಎಲ್ಲರೂ ಕೂಡ ಸುವಾರ್ತೆ ಸೇವೆಯಲ್ಲಿಯೂ, ದೇವರ ಆಲಯ ಕೆಲಸಗಳಲ್ಲಿಯೂ, ದೇವರ ಪ್ರಾರ್ಥನೆಯಲ್ಲಿಯೂ, ಭಯ ಭಕ್ತಿಯಲ್ಲೂ ದೇವರ ಇಷ್ಟ ಪದಾರ್ಥಗಳನ್ನು ಬಿಟ್ಟು ಅವರು ನಿರತರಾಗಿ ನಿಮ್ಮ ಕಾರ್ಯಗಳು ಮಾಡುತ್ತಾ ಇರುವಾಗ ಪರಿಶುದ್ಧನೇ ನೀವು ನೋಡಿ ನಿಮ್ಮ ಪ್ರಾರ್ಥನೆ ನಾನು ಕೇಳಿಸಿಕೊಂಡಿದ್ದ ಸದುತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಒಬ್ಬೊಬ್ಬರ ಜೀವನದಲ್ಲಿ ಈವಾಗಲಿಂದಲೇ ಒಂದೊಂದು ಬಿಡುಗಡೆ ಉಂಟಾಗೋದಕ್ಕಾಗಿ ಸ್ತೋತ್ರ, ಬಿಡುಗಡೆಗಳು ಕಾಣೋದಕ್ಕಾಗಿ ಸ್ತೋತ್ರ, ಅದ್ಭುತಗಳು ಕಾಣೋದಕ್ಕಾಗಿ ಸ್ತೋತ್ರ, ಮಹಿಮೆಯಾದ ಕಾರ್ಯಗಳು ಒಂದೊಂದು ಕುಟುಂಬಗಳು ಉಂಟಾಗೋದಕ್ಕಾಗಿ ಸ್ತೋತ್ರ. ಪರಿಶುದ್ಧನ ಪಟ್ಟಣದಲ್ಲಿ ಜಾಗೆ, ಭೂಮಿಯಲ್ಲಿ ಆಶೀರ್ವಾದ, ಜೀವನದಲ್ಲಿ ಸುಖ ಸಮಾಧಾನ. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಹುಡುಕುವಾಗ ಎಲ್ಲವೂ ಜೊತೆ ಸೇರುತ್ತೆ. ಈ ವಾಕ್ಯ ಕೇಳಿದ ನಮ್ಮಲ್ಲೆಲ್ಲರಿಗಾಗಿ ನಿಮ್ಮನ್ನು ಸ್ತುತಿಸುತ್ತೇವೆ. ಈ ಸಭೆಯ ಮಕ್ಕಳೆಲ್ಲರೂ ಒಂದು ಸಾರಿ ಕೂಡ ಆಶೀರ್ವದಿಸುತ್ತೇವೆ. ವಾಕ್ಯ ಅನುಸರಿಸುವರಾಗಿ ಕೃಪೆ ಕೊಡಿ. ವಾಕ್ಯ ಕೇಳಿ ಬಿಟ್ಟು ಬಿಡದೆ ನಾನು ದೇವರ ಸುವಾರ್ತೆ ತಿಳಿದುಕೊಂಡಿದ್ದೇನೆ, ಅದರಿಂದ ನಾನಿಷ್ಟು ಚೆನ್ನಾಗಿದ್ದೇನೆ. ನನ್ನ ನೆರೆಹೊರೆಯವರು, ನನ್ನ ಸ್ವಂತ ಬಂಧು ಜನರು ಈ ಸುವಾರ್ತೆ ಕೇಳದೆ ಅವರು ಒಂದು ವೇಳೆ ಚೆನ್ನಾಗಿದ್ರು ನರಕವೆಂಬ
ಎಂಬ ಬೆಂಕಿಯಲ್ಲಿ ಬಿದ್ದೋಗುತ್ತಾರಲ್ಲ. ಸುಂದರವಾದ ಸ್ವರ್ಗ ನಾನು ಇರುವಾಗ ನನ್ನ ಸಹೋದರನು, ನನ್ನ ಸ್ವಂತದವರು ಬೆಂಕಿಯಲ್ಲಿ ಬೀಳುತ್ತಾರಂದ ಒಂದು ಪ್ರೀತಿ, ಒಂದು ಚಿಂದ, ಒಂದು ಆಲೋಚನೆಯನ್ನು ಕೊಟ್ಟು ಅನೇಕರಿಗೆ ದೇವರ ಬಗ್ಗೆ ಸಾರುವಂತೆ, ದೇವರ ರಾಜ್ಯ ಬಗ್ಗೆ ಯೋಚಿಸುವಂತೆ ಎಲ್ಲ ಮಕ್ಕಳಿಗೂ ಸಹಾಯ ಮಾಡಿ ಕರ್ತೇನೆ. ಇವತ್ತಿಂದ ಮಕ್ಕಳಲ್ಲಿ ಒಂದು ಉಜ್ಜೀವನ ಶುರುವಾಗಲಿ, ಒಂದು ಪ್ರಾರ್ಥನಾತ್ಮನ ಉಂಟಾಗಲಿ, ಒಂದು ದೇವರ ಅಭಿಷೇಕ ಉಂಟಾಗಲಿ, ದೇವರ ಅಗ್ನಿ ಇಳಿದು ಬರಲಿ, ದೇವರ ಆತ್ಮನು ಚಲಿಸಲಿ, ಅಗ್ನಿ ಆತ್ಮನು ಚಲಿಸಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಯೇಸು ನಾಮದಲ್ಲಿ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.